ಕೋಟಿ ಕೋಟಿ ಅಭಿಮಾನಿಗಳ ಹಾರೈಕೆ, ದೇಗುಲಗಳಲ್ಲೂ ಕೂಡ ವಿಶೇಷ ಪೂಜೆ. ದೊಡ್ಡಮನೆಯ ದೊಡ್ಡ ಮಗ ಶಿವರಾಜ್ ಕುಮಾರ್ ಗುಣಮುಖರಾಗಿ ಬರಲಿ ಅಂತ ಇಡೀ ಕರುನಾಡೆ ಪ್ರಾರ್ಥನೆ ಮಾಡ್ತಾ ಇದೆ. ಮಂಗಳವಾರ ಅಮೆರಿಕದಲ್ಲಿ ಶಿವಣ್ಣಗೆ ಸರ್ಜರಿ ನಡೀತಾ ಇದ್ದು ರಿಕವರ್ ಆಗ್ಲಿ ಅಂತ ಅಭಿಮಾನಿಗಳೆಲ್ಲ ದೇವರ ಮೊರೆ ಹೋಗಿದ್ರು. ಶಿವಣ್ಣಗೆ ಯಾವಾಗ ಸರ್ಜರಿ, ಟ್ರೀಟ್ಮೆಂಟ್ ಹೇಗಿತ್ತು, ಕರ್ನಾಟಕಕ್ಕೆ ಯಾವಾಗ ವಾಪಸ್ ಆಗ್ತಾರೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸ್ಯಾಂಡಲ್ವುಡ್ ಸೆಂಚುರಿ ಸ್ಟಾರ್ ಶಿವಣ್ಣಗೆ ಮಂಗಳವಾರ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ಅಮೆರಿಕಾಗೆ ತೆರಳೋ ಮುನ್ನ ಶಿವಣ್ಣ ಫ್ಯಾಮಿಲಿ ಸಮೇತ ತಿರುಪತಿಗೆ ತೆರಳಿ ಮುಡಿಕೊಟ್ಟು ಬಂದಿದ್ರು. ಇದೀಗ ಅವರ ಸರ್ಜರಿ ಸಕ್ಸಸ್ ಆಗಲಿ ಅಂತ ಅವರ ಅಭಿಮಾನಿಗಳು ರಾಜ್ಯದ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿದ್ದಾರೆ. ಮೈಸೂರು, ಚಾಮರಾಜಪೇಟೆ, ಬೆಂಗಳೂರು ಇನ್ನೂ ಹಲವು ನಗರಗಳ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅನ್ನಸಂತರ್ಪಣೆ ಮತ್ತು ಹೋಮಗಳನ್ನು ನೆರವೇರಿಸಿದ್ದಾರೆ. ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಶಿವಣ್ಣಗೆ ಶಸ್ತ್ರಚಿಕಿತ್ಸೆ ನಡೀತಾ ಇದ್ದು ಜನವರಿ 25ರವರೆಗೆ ಶಿವಣ್ಣ ಅಮೆರಿಕದಲ್ಲೇ ಇರಲಿದ್ದಾರೆ. ಮೈಸೂರಿನ ಅಗ್ರಹಾರದಲ್ಲಿರುವ 101 ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಅರ್ಚನೆ ನಡೆದಿದ್ದು ರಾಜ್ಯದ ನಾನಾ ಭಾಗಗಳಲ್ಲಿ ಶಿವಣ್ಣನ ಹಾರೈಕೆಗಾಗಿ ಅಭಿಮಾನಿಗಳಿಂದ ವಿಶೇಷ ಪೂಜೆ ನಡೆದಿದೆ. ಮುಡಿ ಕೊಟ್ಟು ಉರುಳು ಸೇವೆ ಮಾಡಿದಂತ ಶಿವಣ್ಣರ ಫ್ಯಾನ್ಸ್ ಶಿವಣ್ಣ ಬೇಗ ಗುಣಮುಖರಾಗಿ ಬನ್ನಿ ಅಂತ ಹಾರೈಸಿದ್ದಾರೆ. ಶಿವಣ್ಣರ ಅಭಿಮಾನಿ NR ನಾಗೇಶ್ ನೇತೃತ್ವದಲ್ಲಿ ಪೂಜೆ ನಡೆದಿದೆ. ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಲಾಗಿದ್ದು ಹನುಮಂತನಲ್ಲಿ ಶಿವಣ್ಣನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಲಾಗಿದೆ. ಈಡುಗಾಯಿ ಸೇವೆ ಸಲ್ಲಿಸಿದಂತ ಭಕ್ತರು ಶಿವರಾಜ್ ಕುಮಾರ್ ಬೇಗ ಗುಣಮುಖರಾಗುವಂತೆ ಪೂಜೆ ಮಾಡಿಸಿದ್ದಾರೆ. ಹಾಗೆ ಚಾಮರಾಜನಗರದಲ್ಲಿ ನಟನ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಮಲೆ ಮಹದೇಶ್ವರ ಸ್ವಾಮಿ ಮೊರೆ ಹೋದಂತ ಅಭಿಮಾನಿಗಳು ಕೇಶ ಮುಂಡನ ಅಂದ್ರೆ ಮುಡಿ ಸೇವೆಯನ್ನು ಕೊಟ್ಟು ವಿಶೇಷ ಹರಕೆಯನ್ನು ಕೂಡ ತೀರಿಸಿದ್ರು. ಮಾದಪ್ಪನ ಸನ್ನಿಧಿಯಲ್ಲಿ ಶಿವಣ್ಣನ ಅಭಿಮಾನಿಗಳು ಉರುಳು ಸೇವೆ ಮಾಡೋ ಮೂಲಕ ತಮ್ಮ ಅಭಿಮಾನವನ್ನ ಮೆರೆದ್ರು. ಮೈಸೂರಿನ KG ಕೊಪ್ಪಳ ಅಭಿಮಾನಿಗಳಿಂದ ವಿಶೇಷ ಪೂಜೆ ನಡೆಯಿತು. ಹಾಗೆ ಶಿವಣ್ಣಗೆ ಸರ್ಜರಿ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಯಶಸ್ವಿಯಾಗಲಿ ಅಂತ ಶಿವಣ್ಣರ ಕಾರು ಡ್ರೈವರ್ ಆಗಿರುವಂತ ಗೋವಿಂದಣ್ಣ ಕೂಡ ವಿಶೇಷ ಪೂಜೆ ಹೋಮಗಳನ್ನು ಮಾಡಿಸಿದ್ದಾರೆ. 32 ವರ್ಷಗಳಿಂದ ಶಿವಣ್ಣರ ಕಾರ್ ಡ್ರೈವಿಂಗ್ ಆಗಿದ್ದಾರೆ ಗೋವಿಂದಣ್ಣ. ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಶಸ್ತ್ರಚಿಕಿತ್ಸೆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದ ಶಿವಣ್ಣ ಅಭಿಮಾನಿಗಳಿಂದ ಪೂಜೆ ಮಾಡಿಸಲಾಯಿತು. ಪ್ರಸಿದ್ಧ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಹರಕೆಯನ್ನು ತೀರಿಸಿದರು. ಅಭಯ ಪೂಜೆ ನೆರವೇರಿಸಿದಂತ ಅಭಿಮಾನಿಗಳು ನಾಗೇಶ್ ಚೆನ್ನೇಗೌಡರಿಂದ ಪೂಜೆ ಸಲ್ಲಿಕೆ ಆಯಿತು. ಶಿವಣ್ಣನ ಹೆಸರಿನಲ್ಲಿ ಪೂಜೆ, ಈಡುಗಾಯಿ ಹೊಡೆದು ಪ್ರಸಾದವನ್ನ ಹಂಚಿಕೆ ಮಾಡಿದ್ರು. ಇನ್ನು ಅಮೆರಿಕದ ಕಾಲಮಾನದ ಪ್ರಕಾರ ಬೆಳಗ್ಗೆ 9 ರಿಂದ 10 ಗಂಟೆ ವೇಳೆಗೆ ಅಂದ್ರೆ ಮಂಗಳವಾರ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 8 ಗಂಟೆ ವೇಳೆಗೆ ಶಿವಣ್ಣಗೆ ಸರ್ಜರಿ ನಡೆಯಲಿದೆ. ಮೂತ್ರಕೋಶ ಸಮಸ್ಯೆಯಿಂದ ಬಳಲ್ತಾ ಇರುವಂತ ಶಿವಣ್ಣ ಅವರು ಶಸ್ತ್ರಚಿಕಿತ್ಸೆಗಾಗಿ ಡಿಸೆಂಬರ್ 18ರಂದು ಬೆಂಗಳೂರಿನಿಂದ ಅಮೆರಿಕಾಗೆ ಪ್ರಯಾಣ ಮಾಡಿದ್ರು. ಶಸ್ತ್ರಚಿಕಿತ್ಸೆ ಬಳಿಕ ಶಿವರಾಜ್ ಕುಮಾರ್ ಅವರು 1 ತಿಂಗಳ ಕಾಲ ಅಮೆರಿಕಾದಲ್ಲೇ ರೆಸ್ಟ್ ಮಾಡಲಿದ್ದಾರೆ. 2025ರ ಜನವರಿ 25ರಂದು ಅಮೆರಿಕದಿಂದ ಹೊರಡಲಿದ್ದು ಜನವರಿ 26ಕ್ಕೆ ಬೆಂಗಳೂರನ್ನು ತಲುಪಲಿದ್ದಾರೆ. ಸದ್ಯ ಸೆಂಚುರಿ ಸ್ಟಾರ್ ಶಿವಣ್ಣ ಬೇಗ ಗುಣಮುಖರಾಗಿ ಬರಲಿ ಅಂತ ಇಡೀ ಸ್ಯಾಂಡಲ್ವುಡ್ ನಟರು ಕೂಡ ಪ್ರಾರ್ಥನೆ ಮಾಡ್ತಿದ್ದಾರೆ. ಸರ್ಜರಿಗೆ ಹೋಗೋ ಮುನ್ನ ಭೇಟಿಯಾಗಿ ಧೈರ್ಯವನ್ನು ತುಂಬಿದ್ರು. ಹಾಗೆ ಅಭಿಮಾನಿಗಳು ಕೂಡ ದೇವರ ಮೊರೆ ಹೋಗ್ತಿದ್ದಾರೆ. ಶಿವಣ್ಣನ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿರುವಂತಹ ಪತ್ನಿ ಗೀತಕ್ಕ ಕೂಡ ಜೊತೆಯಲ್ಲೇ ಇದ್ದು ಪುಟ್ಟ ಮಗುವಿನಂತೆ ಜೋಪಾನ ಮಾಡ್ತಿದ್ದಾರೆ. ಸೊ ಗುಣಮುಖರಾಗಿ ಬನ್ನಿ ಶಿವಣ್ಣ ಅಂತ ನಾವು ಕೂಡ ಪ್ರಾರ್ಥನೆ ಮಾಡೋಣ. ನಮಸ್ಕಾರ.